ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುರಳಿಯ ಮುಖ್ಯ ಸಾರಾಂಶ. ಓಂ ನಮಃ ಶಿವಾಯ. ಜ್ಯೋತಿರ್ಲಿಂಗಂ ಶಿವ ಪರಮಾತ್ಮಾಯ ನಮಃ. ಓಂ ಶಾಂತಿ. ಮುಖ್ಯ ಜ್ಞಾನ ರತ್ನಗಳು. ಓಂ ಶಾಂತಿ. ಇಂದಿನ ಮುರಳಿಯ ಶೀರ್ಷಿಕೆ ಜ್ಞಾನವೇ ನಿಜವಾದ ಭಕ್ತಿಯ ಫಲ. ಪ್ರಶ್ನೆ: ಕೆಲವು ಮಕ್ಕಳು ತಮ್ಮದೇ ಅದೃಷ್ಟವನ್ನು ಹೇಗೆ ಕೆಡಿಸಿಕೊಳ್ಳುತ್ತಾರೆ? ಅದಕ್ಕೆ ಉತ್ತರ: ತಂದೆಯಾಗಿ ಸೇವೆ ಮಾಡದೆ, ಸ್ವಸುಧಾರಣೆ ಮಾಡದೆ, ಅನ್ಯರ ಮೇಲೂ ದಯೆ ತೋರಿಸದೆ ಇದ್ದರೆ ಅವರು ಪದವಿ ಭ್ರಷ್ಟರಾಗುತ್ತಾರೆ. ಚೆನ್ನಾಗಿ ಓದಿ ಯೋಗದಲ್ಲಿ ಇದ್ದರೆ ಒಳ್ಳೆಯ ಪದವಿ ಸಿಗುತ್ತದೆ. ಸೇವಾಧಾರಿಯಾಗುವುದು ಅದೃಷ್ಟವನ್ನು ಎತ್ತರಗೊಳಿಸುವುದು. ಮುಖ್ಯ ಸಾರಾಂಶ: ಆತ್ಮ ಅಜರಾಮರ, ಶರೀರ ಬದಲಾಯಿಸಿಕೊಳ್ಳುತ್ತಾ ಬರುತ್ತದೆ. ಪುರುಷೋತ್ತಮ ಸಂಗಮಯುಗದಲ್ಲಿ ತಂದೆಯು ಬಂದು ಜ್ಞಾನ ನೀಡುತ್ತಾರೆ. ಈಗಿನ ಕಾಲ ಅಸುರಿ ಗುಣಗಳಿಂದ ತುಂಬಿದ ರಾವಣ ರಾಜ್ಯ. ತಂದೆಯು ಬಂದಿದ್ದು ಪರಮ ಸುಖದ ರಾಮರಾಜ್ಯವನ್ನು ಸ್ಥಾಪಿಸಲು. ದೇವತೆಗಳು ಪೂಜ್ಯರಾಗಿದ್ದರು, ನಂತರ ಪೂಜಾರಿಗಳಾದರು. ಇಂದಿನ ಕಾಲದಲ್ಲಿ ಎಲ್ಲ ಧರ್ಮಗಳು ವೃಕ್ಷದ ಶಾಖೆಗಳಂತೆ ಬೆಳೆದಿವೆ. ನಿಜವಾದ ಬ್ರಾಹ್ಮಣರು ಬ್ರಹ್ಮ ಮುಖ ವಂಶಾವಳಿಯವರು. ಈ ಬ್ರಾಹ್ಮಣ ಧರ್ಮವೇ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವುದು ದೈವಿ ಕಾರ್ಯ. ಪರಮಾತ್ಮ ಶಿಕ್ಷಕ, ತಂದೆ, ಸದ್ಗುರು. ಬ್ರಾಹ್ಮಣರ ಜೀವನವೇ ಅಮೂಲ್ಯ. ಸೇವೆಯಲ್ಲೇ ಅದೃಷ್ಟವಿದೆ. ಸೇವೆ ಮಾಡುವುದರಿಂದಲೇ ಸ್ವಂತ ಜೀವನಕ್ಕೂ ಉಜ್ವಲತೆ ಬರುತ್ತದೆ. ಧಾರಣೆಗಾಗಿ ಮುಖ್ಯ ಸಾರ: ಓದಿಸುವ ತಂದೆ ಶಿಕ್ಷಕರ ಮೇಲೆ ಅಪಾರ ಗೌರವ ಇರಲಿ. ಸೇವೆಯಲ್ಲಿ ತೊಡಗಿ ಸ್ವಸುಧಾರಣೆಗೆ ದಯೆ ತೋರಿಸಿಕೊಳ್ಳಿ. ನಿರ್ವಿಕಾರಿಯಾಗಲು ಪರಿಶ್ರಮ ಮಾಡಿ. ತಮ್ಮ ನಡವಳಿಕೆಯನ್ನು ದೇವತೆಗಳಂತಹದಾಗಿಸಿಕೊಳ್ಳಿ. ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಸೇವೆ ಮಾಡಿರಿ. ವರದಾನ: ಆತ್ಮೀಯ ಡ್ರಿಲ್ ಅಭ್ಯಾಸ ಮಾಡುವವನು ಸದಾ ಶಕ್ತಿಶಾಲಿ ಭವ. ಬಾಹ್ಯ ಶಬ್ದಗಳ ನಡುವೆ ಇದ್ದರೂ ಮನಸ್ಸನ್ನು ಬೇಕಾದ ಸ್ಥಳದಲ್ಲಿ ಬೇಕಾದಷ್ಟು ಹೊತ್ತು ಸ್ಥಿರವಾಗಿಡುವ ಅಭ್ಯಾಸ ಮಾಡಿದರೆ ಫೈನಲ್ ಪೇಪರ್ನಲ್ಲಿ ಪಾಸ್ ಆಗಿ ವಿಜಯಿಯಾಗುತ್ತೀರಿ. ಸ್ಲೋಗನ್: ತಮ್ಮ ವಿಕಾರಿ ಸ್ವಭಾವ, ಸಂಸ್ಕಾರ ಮತ್ತು ಕರ್ಮವನ್ನು ಸಮರ್ಪಣೆ ಮಾಡುವುದು. ಸಮರ್ಪಿತ ಜೀವನ. ಅವ್ಯಕ್ತ ಸೂಚನೆ: ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿರಿ. ನೆನಪು ಶಕ್ತಿಯ ಅಗ್ನಿ ಜ್ವಾಲೆಯಾದಾಗ ಮಾತ್ರ ವಿನಾಶದ ಜ್ವಾಲೆಯು ಪ್ರಜ್ವಲಿತವಾಗುತ್ತದೆ. ಸದಾ ಜ್ವಾಲಾಮೂರ್ತಿ ಆಗಿ ಶಕ್ತಿಶಾಲಿ ಪ್ರಕಂಪನಗಳನ್ನು ಜಗತ್ತಿಗೆ ಹರಡಿರಿ. ಇಂದಿನ ಮುಖ್ಯ ಸಂದೇಶ: ಜ್ಞಾನವೇ ನಿಜವಾದ ಭಕ್ತಿಯ ಫಲ. ಸೇವೆಯೇ ನಿಜವಾದ ಅದೃಷ್ಟದ ಬಾಗಿಲು. ಆತ್ಮೀಯ ಯೋಗವೇ ನಿಜವಾದ ಶಕ್ತಿ. ಬ್ರಾಹ್ಮಣ ಜೀವನವೇ ಅಮೂಲ್ಯ ರತ್ನ. ಓಂ ಶಾಂತಿ.